ಹಲೋ ಗಾಯ್ಸ್, ಹೌ ಆರ್ ಯು ಆಲ್? ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಏನಿಲ್ಲ, ಮೋಟೋ ಬ್ಲಾಗಿಂಗ್ ಸೆಟಪ್ ಸ್ಟಾರ್ಟ್ ಮಾಡಿದೆ. ಇವತ್ತು ಸೆಟ್ ಮಾಡಿದ್ನಲ್ಲ ಹೆಲ್ಮೆಟ್ಗೆ, ಅದರಿಂದ ಒಂದು ವೀಡಿಯೋ ಮಾಡೋಣ ಅಂತ ಅಷ್ಟೆ, ಬೇರೆ ಏನಿಲ್ಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನನ್ನ ಕಂಟೆಂಟ್ ಇಷ್ಟ ಆಗಿದ್ದರಲ್ಲಿ ಫಾಲೋ ಮಾಡಿ, ಲೈಕ್, ಶೇರ್ ಎಲ್ಲ ಮಾಡಿ. ನಾನು ಯಾವ ಊರವನು ಅಂತೆಲ್ಲ ಕೇಳ್ತಿದ್ರಲ್ಲಪ್ಪ, ನಾನು ನಂಜನಗೂಡವರು ಕಣೆ. ನಾನು ನಂಜನಗೂಡು, ಮೈಸೂರು. ನಮ್ಮ ಫ್ರೆಂಡ್ ನಾನು ಸ್ವಲ್ಪ ಮೀಟ್ ಮಾಡ್ಬಿಟ್ಬರೋಣ, ಬರ್ತೀರಾ? ನೋಡ್ರಿ, ಹೋಗೋಣ ಅಂತ ಲೋಕಲ್ ಇರೋದಕ್ಕೆ ರಾಸ ಹೆಚ್ಚಾರು ಸಿಗುತ್ತೆ. ಆಫ್ ರೋಡಿಂಗು ಚೆನ್ನಾಗಿ ಮಾಡ್ಬೋದು ಅನ್ನಿಸ್ತು. ಪರವಾಗಿಲ್ಲ, ಇಬ್ಬರಿದ್ರೆ ಗಾಡಿ ಡಿಸ್ಬ್ಯಾಲೆನ್ಸ್ ಆಗೋ ಸಾಧ್ಯತೆ ಬಹಳ ಉಂಟು. ಆಚೆನೂ ಇಲ್ಲಲ್ಲ. ಮೊಟ್ಟೆ ಸಿವಲ್ಲಿ ಬರಲೇ ಇಲ್ಲಲ್ಲ ಇವನು. ಮೊಹಾಂಕ್ ನೋಡಿ, ಈಗ ಬಾಯ್ಸ್ ಇವನೇ ಮೋದ್ರಿ ಅಂದರೆ ಎಲ್ಲರೂ ಮೊಹಾಂಕ್ ಅಂತ ನೋಡ್ತಿದ್ದೀರಲ್ಲ, ಇವನೇ ಅದು ಮೋದ್ರಿ ಅಂದರೆ. ಆಯ್ ಮ್ಯಾನ್, ಹೌ ಆರ್ ಯು? ನೋಡಿ, ಇವತ್ತು ಹೊಸ ಮೋಟೋ ವ್ಲಾಗಿಂಗ್ ಸೆಟಪಲ್ಲಿ ಬಂದಿದ್ದೀರಿ. ಹೇಗಿದೆ? ಚೆನ್ನಾಗಿದೆ. ಒಂದು ಮೈಕ್ ಹಾಕ್ಬಿಟ್ಟು ಬ್ರೋ ಊಟಿಗೆ ಇದರಲ್ಲೇ ಡಿಸ್ಕಸ್ ಮಾಡೋದು. ಹಾಂ, ನೀವು ಗಾಡಿ ಎತ್ಕೊಳ್ಳಿ. ನಮ್ಮ ಹತ್ರ ಗಾಡಿ ಎಲ್ಲ ಐತೆ. ಇಲ್ಲ, ರೇಡರ್ನೇ ಎತ್ಕೊಳ್ಳಿ. ಪೆಟ್ರೋಲ್ ಖರ್ಚು ನಿಮ್ಮದು ಅಷ್ಟೇ. ಹಾಕ್ಸ್ಕೊಳ್ಳಿ, 2 ಗಾಡಿಲೂ ಹೋಗೋಣ. ಹಾಂ, ಏನಂತೀರಾ? ಹಾಂ, ನಿಮಗೇನು ಪ್ಯೂರ್ ಹೋಗಿದ್ದ ಅನ್ಸುತ್ತೆ ಟ್ರಿಪ್ಗೆ. ಹಾಂ, ಇಲ್ಲಿಗೆ ಮುಳ್ಳಯ್ಯನಗಿರಿ ಹತ್ರ ಅಲ್ಲಲ್ಲ, ಇದಲ್ಲಪ್ಪ, ಅದು ಒಂದಪ್ಪ ಹೋದ ಅಂತ. ಬಟ್ ಮಂಗಳೂರು ಸೈಡು 150 ಹೈವೇ ಫುಲ್ ಆಗಿದೆ. ನಮ್ಮನ್ನ ಪಕ್ಕ ಇಟ್ಕೊತಾರೆ, ಬಿಕಾಸ್ ಮೊಬೈಲಲ್ಲಿ ಮೋಟೋ ವ್ಲಾಗಿಂಗ್ ಮಾಡೋಂಗಿಲ್ಲ, ಗೌರ್ಮೆಂಟ್ ರೂಲ್ಸ್. ಏಕೆ? ಅದು ವಿಸಿಬಿಲಿಟಿ ಕಮ್ಮಿ ಆಗುತ್ತೆ ಅಂತ. ಹಾಂ, ಕ್ಯಾಮ್ರಾ ಬರುತ್ತೆ ನೋಡಿ, ಗೋಪ್ರೋ ಎಲ್ಲ. ಒಂದೆಲ್ಲ ರಿಚ್ಚಿಲ್ಲ, ತಗೊಳ್ಳೋಷ್ಟು ಒಂದಿನ ತಗೊಳ್ಳೋ ಅಷ್ಟೇ. ಒಂದಿನ ತಗೊಳ್ಳೋದ ಅಲ್ಲಿ ಗಂಟ ಇರೋದ್ರ ಕಾಲ ಕಳಿ. ಹಾಂ, ಸದ್ಯಕ್ಕೆ ಯಾರು ಇಲ್ಲ ಅನ್ಸುತ್ತೆ. ಸದ್ಯಕ್ಕೆ ಯಾರು ಇಲ್ಲ ಇದ್ರೂ ನೋಡ್ಕೊಂಡು ಹೋಗೋದ. ನಮ್ಮ ಡ್ಯಾಡಿ ಇರ್ತಾರೆ ಅನ್ಸುತ್ತೆ, ಎಲ್ಲರೂ ನೋಡ್ಬೇಕು. ಅವ್ರು ಯಾರ್ಯಾರು ಫ್ರೆಂಡ್. ಈಗ ನಂಗೆ ಏನು ಭಯ ಗೊತ್ತಾ, ನಮ್ಮ ಅಪ್ಪ ನೋಡಿದ್ರು, ನಮ್ಮ ಅಪ್ಪನ ಫ್ರೆಂಡ್ಸ್ ಯಾರು ನೋಡ್ತಾರೆ ನೋಡಿ, ಹೊಟ್ಟೆವ್ರಿ ಮಕ್ಳಿಗೆ ಏನಾರು ತಗೊಬಂದು ನಮ್ಮ ಅಪ್ಪಂಗೆ ಹಾಕ್ಕೊಡ್ತಾರೆ ಡೈಲಿ. ಏನು ಮಾಡೋದೆ ಹೇಳಿ, ಎಷ್ಟು ಬೈತಾರೆ ಗೊತ್ತಾ ನಮ್ಮ ಡ್ಯಾಡಿ. ಇಲ್ಲೇ ಅವರಲ್ಲಪ್ಪ. ಆ್ಯಂಗಲ್ ಕರೆಕ್ಟಾಗಿ ಐತೆ ಬೈ, ಸೀದಾ ನೋಡಿ. ಓಕೆನಾ? ಪರ್ಫೆಕ್ಟ್ ಬೈ. ಕೆಲವರಿಗೆ GT ಎಲ್ಲ ಇಷ್ಟ ಅಂತಾರೆ. ನಿಮ್ಮ ಪ್ರಕಾರ ಏನು ಬೈ, GT ಇಷ್ಟನಾ? ನಮಗೆ ಅದು ಗಾಡಿ ಹೆವಿ, ನಾವು ಎತ್ತ ಅಷ್ಟು ತಾಕತ್ತಿಲ್ಲ. ಆಮೇಲೆ ನಾವು ಅದನ್ನ ಓಡಿಸ್ಕೊಂಡೋಗಿ ಎಲ್ಲರೂ ಮೋರಿಗಿರಿಗೆ ಹಾಕ್ಬಿಟ್ರೆ ಗಾಡಿನ, ಬಾಡಿನೂ ವೇಸ್ಟು, ಗಾಡಿ. ಗರ್ಲ್ಸ್ ಪ್ರೈವೇಟ್ ಬೈಕ್ GT ಗೊತ್ತಾ? ಬೈ ತಗೊಳವ. ಅದೇನಿದ್ರು ಪೇರೆಂಟ್ಸ್ ದುಡ್ಡಲ್ಲಿ ತಗೋಬಾರ್ದು ಬೈ, ನಮ್ಮ ಕಾಸಲ್ಲಿ ತಗೋಬೇಕು. ಏನಂತೀರಾ? ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮಂಗೆ ಯಾಕೆ ಬೇಕಂತ. ಹೌದಲ್ವಾ? ಕರೆಕ್ಟ್. ಏನು ಬೈ, ನಮ್ಮ ನಂಜನಗೂಡು ಇತ್ತೀಚೆಗೆ ಭಾರಿ ಟ್ರಾಫಿಕ್ಕು. ಮೈಸೂರು ಇನ್ನೂ ಜಾಸ್ತಿ ಆಗೋಯ್ತಲ್ಲ. ಮೈಸೂರು ಬಿಡಿ ಬೈ, ಅದು ಕೇಳಂಗೆ ಇಲ್ಲ. ಅಲ್ಲೊಂದು ವ್ಲಾಗ್ ಮಾಡ್ಕೊಬರೋದು. ಬೆಂಗಳೂರು ಒಂದು 50-60%. ಬಟ್ ನಂಜನಗೂಡಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ರಾಫಿಕ್ ಡೈಲಿ. ಏನಂತೀರಾ? ನೋಡಿ, ವೀಕೆಂಡು ಅಲ್ಲ ಇದು, ನಾರ್ಮಲ್ಲೇನೆ. ಆದ್ರೂ ಎಷ್ಟು ಬ್ಯುಸಿ ಇದೆ ಅಲ್ವಾ ಟ್ರಾಫಿಕ್ಕು. ಜಾಸ್ತಿ ಇದು ಡ್ಯೂಕು ಚೆನ್ನಾಗಿ ಮೇಂಟೈನ್ ಮಾಡೋಣ. ಚೆನ್ನಾಗಿದೆ. ಕೈ ಎಲ್ಲ ಓಡಾಡ್ತಾರೆ ಇವತ್ತು ನಡ್ಕೊಂಡು. ನಮ್ಮ ನಂಜನಗೂಡು ಭಾರಿ ಇವಾಗ ಹೆಡ್ಲೈನ್ ಆಗೋಗಿದೆ ಸೋಷಿಯಲ್ ಮೀಡಿಯಾದಲ್ಲೂ. ಏನಂತೀರಾ? ಹಾಂ ಬೈ, ನಮ್ಮ ಕಾಲೇಜ್ ಹತ್ರ ಒಂದು ಬ್ಲಾಗ್ ಮಾಡಬೇಕು ಬ್ರೋ. ಯಾರು ಬಂದಿಲ್ಲ. ಅಲ್ಲಲ್ಲ, ಈಗಲ್ಲ, ಯಾವಾಗಲಾದ್ರು ಫ್ರೀ ಆದಾಗ
ನಮ್ಮ ಸೆಂಡ್ ಆಫ್ ಮಾಡ್ತೀನಿ ಮಾಡೋದಾದ್ರೆ ಅವರು ಒಂದು ಮಾಡೋಣ ಏನಂತೀರಾ? ಮಾಡಿ ಒಂದು ಎತ್ತ ಬರೋದ. ಫುಲ್ಲು ಬೇಜಾರು ಇವತ್ತು ಡೇ, ಇಷ್ಟು ಬೇರೆ. ನಮ್ಮ NS ಏನಾದ್ರು ಮಾಡಿಫೈ ಮಾಡ್ಸೋದಾ? ಇರೋದೇ ಸಾಕು ಅಂತೀರಾ? ಇರೋದೇ ಸಾಕು ಅಂತೀರಾ? ಸದ್ಯಕ್ಕೆ ಸಾಕು. ಎಕ್ಸಾಸ್ಟ್ ಹಾಕ್ಸವ ನೋಡಿ. ಅದು ಮುಂದಕ್ಕೆ ಹಾಕ್ಸ್ಕೊಂಡ್ರಾಯ್ತು. ಇಲ್ಲಿ ಕಾಪ್ಸ್ ಅಂತ ತೊಂದರೆ, ಯಾಕಂದರೆ ನಾವು ಮೈಸೂರಿಗೆ ಅವಾಗವಾಗ ಹೋಗ್ತಾನೆ ಇರಬೇಕು, ಕಾಪ್ಸ್ ಇರ್ತಾರೆ, ಆಗಲ್ಲ. ಸ್ವಲ್ಪ ಮಾಡವ ನೋಡಿ. ಹಾಂ ಬೈ, ಇಲ್ಲೇ ಸೆಕೆಂಡ್ ಕ್ಲಾಸ್ ಹೊಂಟೋಗೋದ ಮನೆಗೆ ಹತ್ರ ಇಲ್ಲಿಂದ, ಏನಂತೀರಾ? ಇವತ್ತು ಬೆಳಗ್ಗೆನೂ ಒಂದು ರೈಡ್ ಹೋಗಿದೆ. ಬೆಳಗ್ಗೆನೂ ನಾರ್ಮಲ್ ಹಂಗೆ ಸುಮ್ಮನೆ ಹೋಗಿದೆ ಗಾಡಿ ಎತ್ಕೊಂಡು. ಬೆಳಗ್ಗೆ ಫುಲ್ ಆಗಿತ್ತು. ಎಲ್ಲೋ ನಾಯಿ ನೋಡ್ದಂಗೆ ಇದೆಯಲ್ಲ ಫೋನ್ಗಳಲ್ಲಿ. ಓ, ಯಾವುದೋ ನಾಯಿ ಗೊತ್ತಾಯ್ತು ಬಿಡಿ, ಅದು ಯಾವುದೋ ಅಂತ. ನಾಯಿ. ಈಗ ನಾರ್ಮಲು ಗಲ್ಲಿಯಿಂದಲೇ ಹೊಟ್ಟೋಗದಾ? ಇಂಜಿನ್ ಏನಾದ್ರು ಟ್ಯೂನ್ ಮಾಡ್ಸೋದ NSದು? ಮೈಲೇಜ್ ಮೊದಲೇ ಕೊಡೋಲ್ಲ, ಕಮ್ಮಿ 40 ಮೇಲೆ ಕೊಡಲ್ಲ. ಏನು ಮಾಡೋದು? ಈಗ ಕೊಡ್ತೈತೆ ಅಲ್ವಾ ಬೈ ನನ್ನ ಗಾಡಿ ಮೈಲೇಜು? ಪರವಾಗಿಲ್ಲ, ಚೆನ್ನಾಗಿ ಕೊಡ್ತೈತೆ. ಮೊದಲದು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಹೆಂಗಾಗಿತ್ತು ಯಾವುದು ನನ್ನ ಗಾಡಿ ಸ್ಥಿತಿ? ಅದೇ ಮೈಲೇಜ್. ಹಾಂ, ಮೈಲೇಜ್ದಲ್ಲ, ಸಣ್ಣ ಪುಟ್ಟದ್ದು ಎಷ್ಟು ಬೇಗ ಇಶ್ಯೂ ಬಂದ್ಬಿಡ್ತಿತ್ತು ಸ್ಟಾರ್ಟಿಂಗ್ಲಿ. ಸ್ವಲ್ಪ ಅದೇ ಹೆಡ್ಲೈಟ್ ಇಶ್ಯೂ ಆಗೋಗೈತಲ್ಲ. ಹಾಂ, ಹೆಡ್ಲೈಟು ಫ್ಯೂಸ್ ಬರ್ನ್ ಆಗೋಗೈತೆ. ಅದು ಅಂದರೆ ಒಳಗಡೆ ಫಿಲಮೆಂಟು. ಅದೇ LED ಸೆಟಪ್ ಮಾಡ್ಸವ ಅಂತ, ಹೊಸದು ನೈಟ್ ಆಗಿ LED ಬಲ್ಬ್ ಬರುತ್ತೆ, ಹಾಕ್ಸ್ಬಿಡೋದ ಅಂತ ಇದ್ದೀನಿ. ಏನಂತೀರಾ? ಹಾಕ್ಸ್ಬಿಡಿ. ಆಗುತ್ತೆ, ಅದೊಂದು 1000 ರೂಪಾಯಿ ಗಂಟೆ ಆಗುತ್ತೆ. ಅದೇನು ಜಾಸ್ತಿ ಕಾಸ್ಟ್ಲಿ ಇಲ್ಲ, ಹಾಕ್ಸ್ಬಿಡೋಣ. ಹ್ಯಾಲೋಜನ್ಗಿಂತ LEDನೇ ಸರಿ, ಯಾಕಂದರೆ ಫೋಕಸ್ ಚೆನ್ನಾಗಿ ಸಿಗುತ್ತೆ ಅಲ್ವಾ? ಅದಕ್ಕೆ ಮಾಡೋಣ. ನಮ್ಮ ವಸೀಮ್ ಅವ್ರ ಹತ್ರ ಕರ್ಕೋಬೇಕು ನಮ್ಮ ಗಾಡಿನ. ನೋಡಿ ಫ್ರೆಂಡ್ಸ್, ಯಾರೇ ಆದ್ರೂ ನಮ್ಮ ವಸೀಮ್ ಗ್ಯಾರೇಜ್ ಹತ್ರ ಬನ್ನಿ, ನಾನು ತೋರಿಸ್ಬಿಡ್ತೀನಿ ಯಾವ ಗ್ಯಾರೇಜು ಅಂತ. ಬೈ, ಯಾವುದೇ ಸ್ಪೋರ್ಟ್ಸ್ ಬೈಕ್ ಆಗಲಿ, ಸೂಪರ್ ಬೈಕೇ ಆಗಲಿ, ಬೆನಿಲಿ ಆಗಲಿ, G900 ಆಗಲಿ ರೆಡಿ ಮಾಡಿಕೊಡ್ತಾರೆ. ತಲೆನೇ ಕೆಡಿಸ್ಕೋಬೇಡಿ, ಚೆನ್ನಾಗಿ ಕೆಲಸ ಇದೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಏನಂದರೆ ಬೆನಿಫಿಟ್ಟು, ಅವರು ನೀವು ಇಲ್ಲೇ ನಿಂತು ಮಾಡಿಸ್ಕೊ ಹೋಗಿ ಅಂತಾರೆ. ನಮ್ಮ ಕಣ್ಣೆದ್ರಿಗೇ ಮಾಡಿಕೊಡ್ತಾರೆ. ಬೇರೆಯವ್ರ ಥರ ಈಗ ಬಿಟ್ಬಿಟ್ಟು ಹೋಗಿ 3 ಅವರ್ 6 ಅವರ್ ಆಮೇಲೆ ಬನ್ನಿ ಆ ಥರ ಎಲ್ಲ ಅನ್ನಕ್ಕೆ ಹೋಗಲ್ಲ ಅವರು. ಏನಿದ್ರು ಬನ್ನಿ ಮುಗಿಸ್ಕೊಳ್ಳಿ ಹೋಗಿ ಅಂತಾರೆ ಅವರು. ಆ ಥರ ತುಂಬ ಒಳ್ಳೆಯ ವ್ಯಕ್ತಿ. ಇನ್ನೇನು ಗೈಸ್ ಮಾತಾಡಬೇಕು? ಏನೂ ಇಲ್ಲ ಮಾತಾಡೋಕ್ಕೆ, ಹೇಳ್ಬೇಕು ನೀವುಗಳೇನೆ. ಇನ್ನೇನು ಮಾತಾಡೋಷ್ಟು ಏನಿಲ್ಲ. ಎಲ್ಲ ನಮ್ಮ ಕಾಲೇಜವ್ರು ಇಲ್ಲೇ ಇಬ್ಬರು ಅವರಲ್ಲಪ್ಪ. ಹಾಂ, ಹಾಂ, ವಿಕಾಸು. ಹಾಂ ಬೈ, ನಿಮ್ಮ ಜಿಮ್ಮು ಪ್ರೈವೇಟ್ ಜಿಮ್ಮು B-Fit-ಆ ಬೈ? ನಾನು ಸೇರ್ಕೊತೀನಿ. ಎಲ್ಲಿ ಬೈ, ಗಾಡಿ ಮೇಂಟೈನ್ ಮಾಡೋ ಗಂಟ್ಲೆ ಆಯ್ತೈತೆ ಟೈಮು. ಎಲ್ಲಿ ಬೈ ತರೋದು ಕಾಸು? ನಮಗೆಲ್ಲ ಎಕ್ಸಾಮ್ಸ್ ಅಲ್ವಾ? ಎಕ್ಸಾಮು ಏನು ಪ್ರಿಪ್ರೇಷನ್ ಇಲ್ಲ ನಂದು. ಹಾಂ, ಲೇ ಬೈ, ಬೆಳಗ್ಗೆ ಹೋಗಿದ್ದು ರೈಡಲ್ಲಿ ಮೈಲೇಜ್ ಎಷ್ಟು ಬಂತು ಚೆಕ್ಕೇ ಮಾಡಲಿಲ್ಲ. ನೋಡೋದ ಬನ್ನಿ, ಬೆಳಗ್ಗೆ ಎಷ್ಟು ಕಿಲೋಮೀಟ್ರು? ಬೆಳಗ್ಗೆಯಿಂದ 37 ಕಿಲೋಮೀಟ್ರ್ ಕೊಟ್ಟೈತೆ ಆಯಿತಾ. ಇನ್ನೊಂದು 100 ಕಿಲೋಮೀಟ್ರು ಅಂದರೆ ಡೈಲಿ ಕಾಲೇಜ್ ಓಡಾಡಿರೋದು ಒಂದು ವಾರದ್ದು 35 40 ಅಂದ್ಕೊಳ್ಳಿ ಬೈ. ಆರಾಮಾಗಿ ಇಷ್ಟೊಂದು ಓಡಿಸ್ತೀನಿ ಅಂದರೆ.
ಏನು ಗೊತ್ತಾ ಎನ್ ಎಸ್ ಅಲ್ಲಿ ಫುಲ್ಲು ಹೈ ಗೇರು 6 ಗೇರು 5 ಗೇರು 4 ಗೇರಲ್ಲಿ ಹಾಕ್ಬಿಟ್ಟು ಕೆಲವ್ರು ನಾನು ನೋಡಿದ್ದೀನಲ್ಲ 30-40 ಅಡ್ಡಾಡ್ತಿರ್ತಾರೆ. ಏನು ಬರುತ್ತೆ ಅಂದರೆ ಕ್ರ್ಯಾಂಕ್ ಶಾಫ್ಟ್ ಗೇಟ್ ಬಿದ್ದುಬಿಡ್ತದೆ. ಈಗ ನೋಡಿ 3ನೇ ಗೇರಲ್ಲಿ ಆರಾಮಾಗಿ ಕ್ರೂಸಿಂಗ್ ಪಾಯಿಂಟ್ ಐತೆ. ಈಗ ಇನ್ನೊಂಚೂರು ಸ್ಟ್ರೆಸ್ ಐತೈತೆ ಅಂದಾಗ ಗಾಡಿ ಗೇರ್ ಚೇಂಜ್ ಮಾಡಿಬಿಟ್ರೆ ಅಷ್ಟೇ, ಇಂಜಿನ್ ಸ್ನಗಿಂಗ್ ಆಗಬಾರ್ದು, ಅಂದರೆ ಲ್ಯಾಗ್ ಆಗಬಾರ್ದು. ಕ್ರ್ಯಾಂಕ್ ಶಾಫ್ಟ್ ಗೇಟ್ ಬಿದ್ದಾಗ ಬೇಗ ಇಂಜಿನು ಕೆಲ್ಸಕ್ಕೆ ಬಂದ್ಬಿಡುತ್ತೆ. ಅದು ಯಾಕಂದರೆ ಶಾರ್ಟ್ ಸ್ಟ್ರೋಕು, ರಾಯಲ್ ಎನ್ಫೀಲ್ಡ್ ಥರ ಲಾಂಗ್ ಸ್ಟ್ರೋಕ್ ಅಲ್ಲ. ಅದು ಬಿಡಿ, ಕೆಲ್ಸಕ್ಕೆ ಬರ್ದಿರೋ ಗಾಡಿಗಳ ಬಗ್ಗೆ ಮಾತಾಡಬಾರ್ದು. ಕೆಲಸ ಬರೋದ್ರ ಬಗ್ಗೆ ಓಹೋ BS4 ಬ್ಯೂಟಿ. ಬೈ ಆ್ಯಕ್ಚುಲಿ ಎನ್ ಎಸ್ ಅಂದರೆ BS4 BS3 ಬೇಡ, 4 ಬೆಸ್ಟು. ಎಷ್ಟು ರಾ ಪವರ್ ಅಂದರೆ ಆ ಥರ ರಾ ಪವರು, ಆ ಕಲರ್ ಸ್ಕೀಮು ಈಗಿಂದ ಎನ್ ಎಸ್ ಅಲ್ಲೆಲ್ಲ ಹಾಳು ಮಾಡ್ಬಿಟ್ಟವನೆ ಅದರಲ್ಲಿ. ಅದೊಂಥರ ಲೆಜೆಂಡ್ರಿ ಬೈಕು. ರೇಸಿಂಗ್ CD ಹಾಕ್ಸ್ಬಿಟ್ರೆ ಗಾಡಿ ಬಾಂಬು. ಹಾಂ, ಅದು ಏನದು ಭಾರತ್ ಸ್ಟೇಜ್ ನಾಮ್ಸ್ಗಳು ಚೇಂಜ್ ಆದಂಗೆ ಈಗ ನೋಡಿ BS7 ಗಂಟಲು ಬಂದ್ಬಿಟ್ಟೈತೆ. ಈಗ ನಂದೇ BS7 E20. ಇಲ್ಲ 8 ಡೌಟು, ಅಂದರೆ E20 ಜಾಸ್ತಿ ಆಗಬೇಕು, ಎಥನಾಲ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಎಲ್ಲ ಕಡೆನೂ ಲಾಗು ಆಗಬೇಕು, ಅವಾಗ ಮಾತ್ರ ಚೇಂಜ್ ಮಾಡೋಕ್ಕಾಗೋದು. ಈಗ ಬೇಗ ಮಾಡಿದ್ದೇನಕ್ಕೆ ಅಂದರೆ ಇಂಡಿಯನ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಮತ್ತು ಪೊಲ್ಯೂಷನ್ ನಾಮ್ಸ್ಗಳಿಂದ. ಇಲ್ಲ ಅಂತಿದ್ರೆ ಆಯ್ತಿರಲಿಲ್ಲ. ಆದರೆ ಈಗಲೂ ಸೆಕೆಂಡ್ಸಿಗೆ ಸಿಕ್ಬಿಡುತ್ತೆ. ಬಟ್ ವೈಟ್ ಕಲರ್ BS4 NSಗೆ ಡಿಮ್ಯಾಂಡ್ ತುಂಬಾ ಐತೆ. ಈಗಲೂ 130 ಕೇಳ್ತಾರೆ. 5 ವರ್ಷ ಹಳೆ ಗಾಡಿ ಇರಲಿ, ಅದು ಕೇಳ್ತಾರೆ. ಆ ಥರ ಅಷ್ಟು ಡಿಮ್ಯಾಂಡು ಉಂಟು ಗಾಡಿಗೆ. ಅದು ಪರ್ಫೆಕ್ಟ್ ಲ್ಯಾಂಡ್.